ರೈತ 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 ಅನ್ನ ಕೊಡುವ ತಾತ. ಸ್ನೇಹಿತರೆ, ತಾವು ನೋಡ್ತಾ ಇರ್ಬೋದು, ಈ ಬಯಲು ಸೀಮೆಯಲ್ಲಿ ಆಪತ್ ಬಾಂಧವ ರೀತಿಯಲ್ಲಿ ನಾವು ಈ ಒಂದು ಕೃಷಿ ಹೊಂಡವನ್ನು ಮಾಡಿದ್ದೇವೆ. ಈ ಕೃಷಿ ಹೊಂಡ 33 ಉದ್ದಳತೆಯಲ್ಲಿ 12 ಅಡಿ ಗಾತ್ರದಲ್ಲಿ ಇದು ಮಾಡಿದ್ದೇವೆ. ಕಾರಣ, ನಮ್ಮಲ್ಲಿ ನೀರಿನ ಭಾಳಷ್ಟು ಅಭಾವ ಇರೋದರಿಂದ ನಾವು ಬೋರ್ವೆಲ್ಲಿಂದ ನೇರವಾಗಿ ಈ ಒಂದು ಕೃಷಿ ಹೊಂಡಕ್ಕೆ ಹೊಡ್ಕೊಂಡು, ಈ ಕೃಷಿ ಹೊಂಡದಿಂದ ನಾವು ಹಿಂಬದಿ ಇರುವಂಥ ಏನು ರೇಷ್ಮೆ ಬೆಳೆ ಇರ್ಬೋದು ಅಥವಾ ಇನ್ನಿತರ ಬೆಳೆಗಳು, ಈ ಬೆಳೆಗಳಿಗೆ ನೀರು ಹಾಯಿಸುವಂಥ ವಿಚಾರಕ್ಕೆ ನಾವು ಇವತ್ತು ಕೃಷಿ ಹೊಂಡವನ್ನು ಮಾಡಿದ್ದೇವೆ. ಈ ಕೃಷಿ ಹೊಂಡ ಕರೆಂಟ್ ಇದ್ದಂಥ ಸಂದರ್ಭದಲ್ಲಿ ಬೆಳಗ್ಗೆ ಮತ್ತು ರಾತ್ರಿ 2 ಹಂತದಲ್ಲಿ ವಿದ್ಯುತ್ ನಮ್ಮ ಸರಬರಾಜು ಮಾಡ್ತಾರೆ. ನಾವು ಬೆಳಗ್ಗೆ 8:30 12ವರೆಗೆ ಅಥವಾ 3 ಗಂಟೆ ನಮ್ಗೆ ಹಗಲು ಕೊಡ್ತಾರೆ. ಈಗ 4 ಗಂಟೆ ನಾವು ಅಪೀಲ್ ಮಾಡಿದ್ದು 4 ಗಂಟೆ ಕೊಡ್ತಾವ್ರೆ. ರಾತ್ರಿ 3 ಗಂಟೆ ಕೊಡ್ತಾರೆ. ರಾತ್ರಿ ಬಂದೂ ಬಿಡ್ತೀವಿ, ಬೆಳಗ್ಗೆನೂ ಬಂದೂ ಕೂಡ ನಾವು ಬಿಡ್ತೀವಿ. ಈ ಕೃಷಿ ಹೊಂಡ ವಿಶೇಷವಾಗಿ ಮಹಾರಾಷ್ಟ್ರದಲ್ಲಿ ನಮ್ಮ ಹಿರಿಯರು ನೋಡಿ ಅಲ್ಲಿ ಮಾಡಿದ್ರು, ನಾವು ಕೂಡ ಹೋಗಿ ನೋಡಿದ್ವಿ. ಆಗ ನಾವು ಇಲ್ಲಿ ಮಾಡಿ ಏನು 2016ರಲ್ಲಿ ಮಾನ್ಯ ಕೃಷಿ ಮಂತ್ರಿಗಳಾಗಿದ್ದಂಥ ಕೃಷ್ಣ ಬೈರೇಗೌಡರಿಗೆ ಈ ಭಾಗದ ವಿಚಾರವನ್ನು ಭಾಳ ಗಂಭೀರವಾಗಿ ಹೇಳಿ ಸರ್ಕಾರದ ಗಮನಕ್ಕೆ ತಂದು ಮಾನ್ಯ ಮುಖ್ಯಮಂತ್ರಿಗಳಾದಂಥ ಅಂದಿನ ಸಿದ್ದರಾಮಯ್ಯನವರು ಕೃಷಿ ಭಾಗ್ಯ ಯೋಜನೆ ತರಬೇಕು ಅಂತೇಳಿ ನಮ್ಮಗಳ ಮೂಲ ಉದ್ದೇಶ ಆಗಿತ್ತು. ಅದು ಮಾಡಿದ ಫಲ ಇವತ್ತು ಇಡೀ ಬಯಲು ಸೀಮೆ ಇರ್ಬೋದು ಅಥವಾ ಇಡೀ ರಾಜ್ಯದಲ್ಲಿ ಇದು ಭಾಳ ಅನುಕೂಲ ಆಗೈತೆ. ಈ ಕೃಷಿ ಹೊಂಡ ಇಲ್ಲದೆ ಹೋಗಿದ್ರೆ ಈ ಭಾಗ ನಮ್ಮ ಬಯಲು ಸೀಮೆ ಭಾಗ, ಅದರಲ್ಲೂ ಕೂಡ ವಿಶೇಷವಾಗಿ ನಾನೊಬ್ಬ ರೈತ, ನಾನು ವ್ಯವಸಾಯ ಮಾಡಲಿಕ್ಕೆ ಆಗ್ತಾಯಿಲ್ಲ ಈ ಭಾಗದಲ್ಲಿ. ಯಾಕಂದರೆ ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ಗ್ರಾಮಾಂತರ ನಾವು ವ್ಯವಸಾಯನೇ ಮಾಡೋಕ್ಕಾಗ್ತಿಲ್ಲ, ನೀರಿನ ಮೂಲಗಳ ಇಲ್ಲ ನಮ್ಮಲ್ಲಿ. ಇವತ್ತು ನಮ್ಮದು 5 ಬೋರ್ ಇದ್ದಾವೆ, ಬರೀ 2 ಬೆಟ್ಟು 1 ಬೆಟ್ಟು ಈ ರೀತಿ ಬರ್ತವೆ. ಎಲ್ಲ ಶೇಖರಣೆ ಮಾಡಿ ಈ ಒಂದು ಕೃಷಿಯನ್ನು ಮಾಡ್ತಾಯಿದ್ದೇವೆ. ಇದು ಸರ್ಕಾರವೂ ಕೂಡ ಹೆಚ್ಚೆಚ್ಚು ಉತ್ತೇಜನವನ್ನು ಕೊಡುವಂಥ ಕೆಲಸ ಮಾಡಬೇಕು ಅಂತೇಳಿ ತಮ್ಮಗಳ ಮುಖಾಂತರ ನಾನು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತೇನೆ. ರೈತ 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 ಅನ್ನ ಕೊಡುವ